ಹಯಾಗ್ರೀವ ಸಿನಿಮಾ ಆಕ್ಚುಲಿ ಕಾರಣಾಂತರಗಳಿಂದ ನೆನ್ನೆ ತುಂಬಾ ತಡವಾಗಿ ಬಿಡುಗಡೆ ಆಯ್ತು. ಬಟ್ ಸಿನಿಮಾ ತಡವಾಗಿ ಬಿಡುಗಡೆ ಆದ್ರೂ ಕೂಡ ಎಲ್ಲರ ಆಶೀರ್ವಾದ, ಪ್ರೊಡ್ಯೂಸರ್ಸ್ ಅಲ್ಲಿ ಹೇಳ್ತಾ ಇದ್ರು. ನಾವು ಮಂಡ್ಯದಲ್ಲಿ ಆಕ್ಚುಲಿ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಮಳೆ ಬರ್ತಾ ಇತ್ತು. ಸೊ ದೇವರ ಆಶೀರ್ವಾದ ಅಲ್ಲೂ ಕೂಡ ಇತ್ತು. ಮತ್ತೆ ಒಂದು ಒಳ್ಳೆ ಟೈಮ್ ಅಂತೆ ಅದು ಆಕ್ಚುಲಿ ನಿನ್ನೆ 4:15 ಏನೋ ಒಂದು ಹೇಳ್ತಿದ್ರು. ಸೊ ಹಾಗಾಗಿ ಏನೇ ಆದ್ರೂ ಕೂಡ ಸಿನಿಮಾಗೆ ಏನೇ ಅಡೆತಡೆ ಬಂದ್ರೂ ಕೂಡ ಒಳ್ಳೆ ಸಮಯದಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ. ಅದಕ್ಕೆ ಸಾಕ್ಷಿ ನಿನ್ನೆ ಬಂದಂತ ಪ್ರೇಕ್ಷಕರು ಮತ್ತೆ ಇವತ್ತು ಸಿನಿಮಾ ನೋಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರು. ಇದರಲ್ಲಿ ನಾನೊಂದು ವಿಶೇಷವಾದಂತ ಪಾತ್ರ ನಿಭಾಯಿಸಿದ್ದೀನಿ, ಒಬ್ಬ ಕಮಿಷನರ್ ಪಾತ್ರ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಹೇಳಿ. ಸಿನಿಮಾ ಬರೀ ನಮ್ಮ ಪಾತ್ರ ಮಾತ್ರ ನಾವು ಕೇಳಿರ್ತೀವಿ, ಬಟ್ ಇಡೀ ನಾನು ಕೂತ್ಕೊಂಡು ನೋಡಿದಾಗ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ. ಮತ್ತೆ ನನ್ನ ಪಾತ್ರನೂ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ತರನೂ ಇದೆ, ಬರೀ ಈ ಜಾನರ್ ಅಂತ ಮಾತ್ರ ಅಲ್ಲ, ಅಥವಾ ಬರೀ ಒಂದು ಲವ್ ಸ್ಟೋರಿ ಅಥವಾ ರೊಮ್ಯಾಂಟಿಕ್ ಅಥವಾ ಆಕ್ಷನ್ ಆ ಥರದ್ದೇನೂ ಅಲ್ಲ. ಒಂದೊಂದು ಹಂತದಲ್ಲೂ ಒಂದೊಂದು ಕಾಣ್ತಾ ಹೋಗ್ತೀವಿ. ಮೈಥಾಲಜಿ ಅಂತ ಅನ್ಸುತ್ತೆ, ರೊಮ್ಯಾಂಟಿಕ್ ಸಿನಿಮಾ ಅಂತ ಅನ್ಸುತ್ತೆ, ಲವ್ ಅಂತ ಅನ್ಸುತ್ತೆ, ಫ್ಯಾಮಿಲಿ ಅಂತ ಅನ್ಸುತ್ತೆ. ಎಲ್ಲವೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಐ ಥಿಂಕ್ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಎಲ್ಲರೂ ನೋಡ್ಬೇಕಾದಂತ ಒಂದು ಕಂಪ್ಲೀಟ್ ಕ್ಲೀನ್ ಸಿನಿಮಾ ಹಯಾಗ್ರೀವ. ನಮ್ಮ ಧನ್ವೀರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಅದ್ರ ಬಗ್ಗೆ ನಿಮಗೆ ಧನ್ವೀರ್ ಎಷ್ಟು ಅವ್ರ ಖುಷಿ ಇದೆ? ಎಸ್, ಧನ್ವೀರ್ ಅವ್ರ ಜೊತೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಅವರು ಕೂಡ ಬಿಗ್ ಬಾಸ್ ದೊಡ್ಡ ಫ್ಯಾನ್. ನಾನು ಕೂಡ ದರ್ಶನ್ ಅಣ್ಣ ಅಂದ್ರೆ ನನಗೂ ತುಂಬಾ ಇಷ್ಟ. ಸೊ ಅನೇಕ ಸಂದರ್ಭ ಅವ್ರ ಜೊತೆಲೂ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡೋವಾಗ ಒಂಥರ ಅವ್ರ ಪರ್ಸನಾಲಿಟಿ, ಅವ್ರ ಮಾತು, ಆ ಖಡಕ್ ಮಾತು ಇವೆಲ್ಲ ನೋಡುವಾಗ ನನ್ಗೆಲ್ಲೋ ಒಂಥರ ಡಿ ಬಾಸ್ ಅವ್ರ ಹೋಲಿಕೆನೇ ಜಾಸ್ತಿ ಕಾಣ್ತಾ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಹೀರೋ, ಅಪ್ಕಮಿಂಗ್ ಹೀರೋ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಲಿ. ಈ ತರದ ಒಂದು ಪ್ರತಿಭೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆ ಪೊಲೀಸ್ ಪಾತ್ರನೂ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಸ್ಕ್ರೀನ್ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ. ಸೊ ಆಲ್ ದಿ ಬೆಸ್ಟ್ ಧನ್ವೀರ್ ಅಂತ ಹೇಳ್ತೀನಿ. ಮ್ಯಾಮ್, ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ. ಹೌದು. ಏನಕ್ಕೆ ಅಂತ ಏನಾದ್ರು ಕೆಲವು ಕಾರಣಾಂತರಗಳಿಂದ, ಅಂದ್ರೆ ಸೆನ್ಸಾರ್ದು ಒಂಚೂರು ಇಶ್ಯೂ ಆಗಿತ್ತು. ಹಾಗಾಗಿ ಸಿನಿಮಾ ಬೆಳಗ್ಗೆ 10:00ಗೆ ಫಸ್ಟ್ ಶೋ ಇರಬೇಕಾಗಿತ್ತು. ಬಟ್ ಒಂಚೂರು ತಡೆ ಆಗಿದ್ರಿಂದ 4:00ವರೆಗೆ ಫಸ್ಟ್ ಶೋ ಆಯಿತು. ಇಷ್ಟು ಬಿಟ್ರೆ ಸಿನಿಮಾ ಬೇರೆ ಏನೂ ತೊಂದರೆ ಇಲ್ಲ, ಎಲ್ಲವೂ ಕ್ಲಿಯರ್ ಆಗಿದೆ. ಇದಕ್ಕೆ ಸಾಕ್ಷಿ ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ತಾ ಇರುವಂಥದ್ದು. ಅದು ಯಾವುದು ಕೂಡ ತಲೆಯಲ್ಲಿ ಇಟ್ಕೊಳ್ದೆ ಆರಾಮಾಗಿ ಬಂದು ಕೂತು ಫ್ಯಾಮಿಲಿನ ಕರ್ಕೊಂಡು ಬಂದು ಸಿನಿಮಾ ನೋಡಿ ಅಂತ ಎಲ್ರಿಗೂ ಕೇಳ್ತೀನಿ. ನಿಮ್ಮ ಮಂಡ್ಯದಲ್ಲಿ ಟ್ರೈಲರ್ ಲಾಂಚ್ ಮಾಡಿದಾಗ ಮಳೆ ಬರ್ತಾ ಇತ್ತು, ಆದ್ರೂ ಅಷ್ಟು ಫ್ಯಾನ್ಸ್ ಬಂದು ನೀವು ಮತ್ತೆ ಗಿಲಿ ಪಕ್ಕ ನಿಂತ್ಕೊಂಡು ನಡೆಸ್ಕೊಡ್ತಾ ಇದ್ರಿ. ಅವ್ರು ಆದ್ರೂ ನಿಮಗೆ ಬಿಡ್ಲಿಲ್ಲ, ಹೂನಾರ ತಗೊಬಂದ್ರು, ಅಷ್ಟೊಂದೆಲ್ಲ ಪ್ರೀತಿ ಕೊಟ್ರು. ಇಬ್ಬರಿಗೂ ಅದೇ ಪ್ರೀತಿ ಸಿಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಿ? ಅಲ್ಲ, ಖಂಡಿತವಾಗ್ಲೂ ಒಂದು ಸಿನಿಮಾ ಅಂತಂದಾಗ ಅಥವಾ ಒಂದು ಶೋ ಅಂತಂದಾಗ ಹೀರೋನು ಇರಬೇಕು, ವಿಲನ್ನು ಇರಬೇಕು, ಕಾಮಿಡಿ ಇರಬೇಕು, ಎಲ್ಲವೂ ಇರಬೇಕು. ಎಲ್ಲವೂ ಸೇರಿದಾಗ ಮಾತ್ರ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ಅದರಂತೆಯೇ ಬಿಗ್ ಬಾಸ್ ಶೋ ಕೂಡ ಎಲ್ಲರೂ ಇರ್ಬೇಕು. ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ವಿಲನ್ ಇರಬೇಕು, ಕಾಮಿಡಿ ಇರಬೇಕು, ಎಲ್ಲವೂ ಇರಬೇಕು. ಒಂದು ಕುಟುಂಬ. ಹಾಗೆ ನನ್ನಾಗಿಲ್ಲಿ ಒಂದು ಬಿಗ್ ಬಾಸ್ ಆಟ ಅಷ್ಟೇ ಅದು. ಬಟ್ ನಾವು ಅನ್ಕೊಂಡಿರ್ಲಿಲ್ಲ ಆ ಒಂದು ಸಂಬಂಧ ಮತ್ತೆ ನಮ್ಮ ಹಯಾಗ್ರೀವ ಸಿನಿಮಾದಲ್ಲೂ ಕಂಟಿನ್ಯೂ ಆಗತ್ತೆ ಅಂತ. ಯಾಕಂದ್ರೆ ನಾವು ಅನ್ಕೊಂಡೇ ಇರ್ಲಿಲ್ಲ, ನಾವಿಬ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಹಯಾಗ್ರೀವ ಸಿನಿಮಾದಲ್ಲಿ ನಾವು ಪಾತ್ರ ಮಾಡಿದೀವಿ ಅನ್ನೋದು ನಮ್ಗೆ ಹೊರಗಡೆ ಬರೋವರೆಗೂ ಗೊತ್ತಿರ್ಲಿಲ್ಲ. ಬಂದ ಮೇಲೆ ನಮಗೂ ಅದು ಗೊತ್ತಾಗಿದ್ದು. ಸೊ ಅನೇಕ ವೇದಿಕೆಗಳಲ್ಲಿ ಐ ಥಿಂಕ್ ಫಸ್ಟ್ ವೇದಿಕೆ ನಾನು ಗಿಲ್ಲಿ ಅವರು ಹಂಚ್ಕೊಂಡಿದ್ದು ಹಯಾಗ್ರೀವ ಸಿನಿಮಾ ಮಂಡ್ಯದಲ್ಲಿ. ಖಂಡಿತ ಖುಷಿ ಇದೆ. ಅದನ್ನ ಒಂದೇ ಸಿನಿಮಾದಲ್ಲಿ ನಾವು ಆಕ್ಟ್ ಕೂಡ ಮಾಡಿದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ಜೋಡಿಯಾಗಿ ಕಾಣಿಸ್ಕೊತೀವಿ ಅಂತ ನನಗೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಐ ವಿಶ್ ಗಿಲ್ಲಿ ಆಲ್ಸೋ ಆಲ್ ದ ಬೆಸ್ಟ್. ಮ್ಯಾಮ್, ಕೊನೆಯದಾಗಿ ಸಿನಿಮಾ ಅಭಿಮಾನಿಗಳಿಗೆ ಆಯಾಗ್ರೀವಾಗಿ ಏನ್ ಹೇಳ್ತೀರಾ? ಹಯಾಗ್ರೀವ ಸಿನಿಮಾ ಒಂದು ಪರಿಪೂರ್ಣವಾದಂತ ಒಂದು ನೀಟ್ ಸಿನಿಮಾ. ಒಂದು ಫ್ಯಾಮಿಲಿ ಕೂತ್ಕೊಂಡು ಯಾವುದೇ ಒಂದು, ಈಗ ಕೆಲವು ಸಿನಿಮಾಗಳು ನೋಡೋ ಮುಜುಗರ ಆಗುತ್ತೆ ಫ್ಯಾಮಿಲಿ ಕರ್ಕೊಂಡು ಹೋದಾಗ. ಆ ಥರದ ಸಿನಿಮಾ ಖಂಡಿತವಾಗ್ಲೂ ಅಲ್ಲ. ಫ್ಯಾಮಿಲಿ ಕೂತು ಆರಾಮಾಗಿ ನೋಡುವಂಥ ಸಿನಿಮಾ. ನೀವು ಆರಾಮಾಗಿ ಬಂದರೆ 2.5 ಅವರ್ ಕೂತ್ಕೊಂಡು ಕಣ್ಮುಚ್ಕೊಂಡು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ ನೀವು ಸಿನಿಮಾನ ನೋಡ್ತಾ ಹೋಗ್ಬೋದು. ಅಷ್ಟು ಅದ್ಭುತವಾಗಿರುವಂಥ ಸಿನಿಮಾ ಹಯಾಗ್ರೀವ. ಎಲ್ಲ ಟೆನ್ಷನ್ ಬಿಟ್ಟು ಬಂದು ಕೂತ್ಕೊಂಡು ನಿರ್ದೇಶಕರಾದಂಥ ರಘು ಅವರು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ. ತುಂಬಾ ವಿಭಿನ್ನವಾಗಿದೆ ಕತೆ ಆಕ್ಚುಲಿ. ರೆಗ್ಯುಲರ್ ಸಿನಿಮಾಸ್ ತರ ಇಲ್ಲ. ಸೊ ಈ ತರಾನು ಕೂಡ ಕಥೆನ್ ಮಾಡ್ಬೋದ. ಇಲ್ಲಿ ಹೀರೋ ಮೇನ್ ಏನಂತಂದ್ರೆ ಕಥೆನೇ ದೊಡ್ಡ ಹೀರೋ. ಸೊ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡುವಂಥದ್ದೇ ಇಲ್ಲಿ ಕತೆ. ಸೊ ಕತೆ ತುಂಬಾ ಚೆನ್ನಾಗಿದೆ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ.